ಇನ್ನು ಹಾಕ್ದಷ್ಟು ಅದು ಹೋಗೇ ಬಿಡ್ತು ನೋಡ್ರಿ. ಗೈಸ್, ಈನೋನ ನೀರಿಗೆ ಹಾಕಿದಾಗ ಯಾವ ಗ್ಯಾಸ್ ಫಾರ್ಮ್ ಆಗುತ್ತೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈನೋ ನೀರಿಗೆ ಹಾಕಿದಾಗ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತಾ ಅಥವಾ ಆಕ್ಸಿಜನ್ ಫಾರ್ಮ್ ಆಗುತ್ತಾ ಅಂತ. ಗೈಸ್, ಈ ಎಕ್ಸ್ಪೆರಿಮೆಂಟಿಗೆ ನಮಗೆ ಬೇಕಾಗಿರೋದು ಒಂದು ಕ್ಯಾಂಡ್ಲು, ಒಂದು ಲೋಟ ನೀರು ಮತ್ತು ಲೈಟ್ರು ಮತ್ತು ಈನೋ. ಗೈಸ್, ಫಸ್ಟು ಈ ಕ್ಯಾಂಡ್ಲನ್ನ ಈ ಲೋಟದೊಳಗೆ ಫಿಕ್ಸ್ ಮಾಡೋಣ. ಗೈಸ್, ಹಂಗೋ ಹಿಂಗೋ ಈ ಕ್ಯಾಂಡ್ಲು ಈ ಲೋಟದಲ್ಲಿ ಕೂರ್ತು. ಸೊ ಈಗ ನಾನು ಇದಕ್ಕೆ ನೀರು ಹಾಕ್ತೀನಿ. ಗೈಸ್, ಎಲ್ಲಿ ತನಕ ನೀರು ಹಾಕಬೇಕು ಅಂದರೆ ಆ ಬೆಂಕಿ ಉರಿಯೋ ತುದಿ ಇದೆಯಲ್ಲ ಅದು ಬಿಟ್ಟು ಒಂದು 1 ಸೆಂಟಿಮೀಟ್ರ್ ಅಥವಾ 2 ಸೆಂಟಿಮೀಟ್ರ್ ಕೆಳಗೆ ನೀರು ಇರಬೇಕು. ಗೈಸ್, ಈಗ ಇದಕ್ಕೆ ಬೆಂಕಿ ಹಚ್ಚೋಣ. ಗೈಸ್, ಆ ಕ್ಯಾಂಡ್ಲು ಮಾತ್ರ ನಿಲ್ತಾನೆ ಇಲ್ಲ ಗ್ಲಾಸ್ ಲೋಟದಲ್ಲಿ. ಸೊ ಅದಕ್ಕೋಸ್ಕರ ಮಲಗಿಸಿಟ್ಟಿದ್ದೀನಿ. ನಾನೀಗ ಈನೋ ಪೌಡ್ರ್ ಇದೆಯಲ್ಲ ಈ ಈನೋ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಗೈಸ್, ಇಲ್ಲಿ ನೋಡ್ರಿ ಹಾಕ್ತಾಯಿದ್ದೀನಿ. ಇನ್ನು ಹಾಕ್ದಷ್ಟು ಅದು ಹೋಗೇ ಬಿಡ್ತು ನೋಡ್ರಿ. ಗೈಸ್, ಇದಕ್ಕೆ ಕಾರಣ ಏನು ಗೊತ್ತಾ? ನಾನು ಯಾವಾಗ ಈನೋ ಹಾಕಿದ್ನಲ್ಲ, ಈನೋ ಹಾಕಿದ ಕೂಡಲೇ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತು. ಈ ಗ್ಯಾಸ್ ಏನು ಮಾಡುತ್ತೆ, ಬೆಂಕಿನ ಉರಿಯೋಕ್ಕೆ ಬಿಡಲ್ಲ ಅದು. ಸೊ ಅದಕ್ಕೋಸ್ಕರ ಆಕ್ಸಿಜನ್ ಕಮ್ಮಿ ಆಗಿ ಬೆಂಕಿ ಉರಿಯೋದು ನಿಂತೋಗುತ್ತೆ. ಗೈಸ್, ಈ ಸಲ ನಾನು ಸ್ಟೀಲ್ ಲೋಟಕ್ಕೆ ಫಿಕ್ಸ್ ಮಾಡಿದ್ದೀನಿ. ಗೈಸ್, ಈಗ ನಾನು ಈನೋ ಹಾಕ್ತಾ ಹೋಗ್ತೀನಿ, ನೋಡ್ರಿ ಏನಾಗುತ್ತೆ. ನೋಡ್ರಿ, ಬರ್ನಿಂಗೇ ಚೇಂಜ್ ಆಗ್ಬಿಡ್ತು. ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟಾಗಿ ಬರ್ನ್ ಆಗಕ್ಕೆ ಬಿಡಲ್ಲ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ಟೇಕ್ ಕೇರ್. ಬಾಯ್.